ನಮಸ್ಕಾರಪ್ಪ ಎಲ್ಲರೂ. ಮೊನ್ನೆ ಶನಿವಾರ ದಿವಸ ನಾವು ಪುಣಾಕ್ ಹೋಗಿದ್ದು. ಪುಣಾಕ್ ಯಾಕೆ ಹೋಗಿದ್ವು ಅಂದ್ರೆ ದಗಡು ಶೇಟ್ ಗಣಪತಿ ನೋಡಕ್ಕೆ ಹೋಗಿದ್ದು. ನೀವು ದಗಡು ಶೇಟ್ ಗಣಪತಿಗೆ ಹೋಗಿ ಜಲ್ದಿ ದರ್ಶನ ತೊಗೋಬೇಕಂದ್ರೆ ನಶೀಬ ಬೇಕು ನಿಮಗೆ. ಯಾಕಂದ್ರೆ ಜಾತ್ರೆ ಅಂದ್ರೆ ಏನು ಜಾತ್ರೆ, ಜಾತ್ರೆ ಇದ್ದಂಗೆ ನೋಡ್ರಪ್ಪ. ಮತ್ತು ದಗಡು ಶೇಟ್ ಗಣಪತಿ ಅಕ್ಕಪಕ್ಕದಾಗ ಭಾರಿ ಭಾರಿ ಚಂದ ಗಣಪತಿ ಕುಣಿಸಿದ್ರು. ಏನಪ್ಪ ಡೆಕೋರೇಷನ್ ಅಂದ್ರೆ ಬೆಂಕಿ ಡೆಕೋರೇಷನ್ ನೋಡ್ರಪ್ಪ. ಒಂದೊಂದು ಗಣಪತಿ ಒಂದೊಂದಕ್ಕಿಂತ ಚಂದ, ಅಷ್ಟು ಚಂದ ಗಣಪತಿ ಇದ್ದು ನೋಡಿ ನನಗಂತೂ ಮನಸ್ಸಿಗೆ ಸಮಾಧಾನ ಆಯಿತು. ಅಲ್ಲೇ ಮತ್ತು ನಿಯರ್ ಲಾಲ್ ಮಹಲ್ ಅಂತ ಒಂದು ಐತಿ, ಅದನ್ನೂ ನೋಡೋಕೆ ಭಾರಿ ಪ್ಲೇಸ್ ಐತಿ. ನೀವು ಒನ್ ಡೇ ಹೋದ್ರಂದ್ರೆ ದಗಡು ಶೇಟ್ ಗಣಪತಿ ನೋಡಿ ನೀವು ಲಾಲ್ ಮಹಲ್ ನೋಡ್ಬೋದು. ಯಾಕಂದ್ರೆ ನೋಡುವಂಗೆ ಪ್ಲೇಸ್ ಐತಿ, ಹಾಗೇನು ಕೆಟ್ಟಿಲ್ಲ, ಚಲೋ ಅದ. ಆಮೇಲೆ ಅಲ್ಲೇ ನಿಯರ್ ಮತ್ತೊಂದು ಬೆಸ್ಟ್ ಪ್ಲೇಸ್ ಅಂದ್ರೆ ಶನಿವಾರ ವಾಡ ಶಿವಾಜಿ ಮಹಾರಾಜರ ವಾಡ. ಶಿವಾಜಿ ಮಹಾರಾಜರ ಕಾಲದಾಗ ಅವರಿಗೆ ವಿಶ್ರಾಂತಿ ಸಲುವಾಗಿ ಅವ್ರು ಕಟ್ಟಿಸಿದಂಥ ವಾಡ ಇದೆ. ಈ ವಾಡನೂ ಹಂಗೇನು ಕೆಟ್ಟಿಲ್ಲ, ಹೇಳುವಂಗೆ ಮಸ್ತ್ ಐತಿ ಮತ್ತು ವೆಲ್ ಮೇಂಟೈನ್ ಮಾಡಿದಾರು. ನೋಡೋಕೆ ಏನು ಫೀಸು ಭಾಳಿಲ್ಲ, ಜಸ್ಟ್ 20 ರೂಪೀಸ್ ಫೀಸ್ ಐತಿ. ಅದನ್ನು ನೀವು ಆನ್ಲೈನ್ದಾಗ ಪೇ ಮಾಡಿ ಹೋಗ್ಬೋದು. ಮತ್ತು ಬೆಸ್ಟ್ ಅದಪ್ಪ ಪ್ಲೇಸ್. ಫ್ಯಾಮಿಲಿ ಜೊತೆ ಅಂತೂ ನಿಮ್ಮ ಟೈಮ್ ಸ್ಪೆಂಡ್ ಮಾಡೋಕೆ ಎಕ್ದಮ್ ಮಸ್ತ್ ಪ್ಲೇಸ್ ಅಂತ ನಾ ಹೇಳವ. ನೀವು ಪುಣಾಕ್ ಬಂದ್ರಂದ್ರೆ ದಗಡು ಶೇಟ್ ಗಣಪತಿ ದರ್ಶನ ತೊಗೊಂಡ ನೀವು ಲಾಲ್ ಮಹಲ್ ಮತ್ತು ಶನಿವಾರ ವಾಡ ಎರಡನ್ನೂ ನೋಡಿ ಒನ್ ಡೇ ನಿಮ್ಮ ಫ್ಯಾಮಿಲಿ ಜೊತೆ ಮಸ್ತಾಗಿ ನೀವು ಸ್ಪೆಂಡ್ ಮಾಡಿ ನೀವು ಆರಾಮ್ಸರಿ ಮನೆಗೆ ಹೋದ್ರಂದ್ರೆ ಮತ್ತು ನೆಕ್ಸ್ಟ್ ವೀಕೆಂಡ್ವರೆಗೂ ನೋಡಪ್ಪ ತಲೆ ತಿನ್ನಂಗಿಲ್ಲ. ಮತ್ತು ನೀವು ಹ್ಯಾಂತಿ ಮಕ್ಕಳ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬಂದ್ರೆ ಅವ್ರದ್ದು ಒಂದು ಕಿರಿಕಿರಿ ಕಮ್ಮಿ ಆಗ್ತದಪ್ಪ. ಏನಂದ್ರೆ ನೀ ಎಲ್ಲಿ ಹೊರಗೆ ಕರ್ಕೊಂಡು ಹೋಗಂಗಿಲ್ಲ ಅಂತ ತಲೆ ತಿನ್ನೋದ ನೋಡ್ರಿ. ಬರ್ರಿ ನೀವು ಪುಣಾಕ ಕರ್ಕೊಂಡು ಬರ್ರಿ, ನಿಮ್ಮ ಫ್ಯಾಮಿಲಿಗೆ ವಿಸಿಟ್ ಮಾಡಿರಿ, ಎಂಜಾಯ್ ಮಾಡಿರಿ. ಬಾಯ್.